ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ದೇವಸ್ಥಾನದಿಂದ ಏನು ಹೊಟ್ಟೆ ತುಂಬುತ್ತಾ ಅಂತಾರಲ್ಲ, ಏನು? ಮುಳ್ಳಿಲ್ಲದ ನ್ಯಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಎಲ್ಲೋ ಕೂತ್ಕೊಂಡು ಹೊಟ್ಟೆ ತುಂಬುತ್ತಾ ಅಂತ ಹೇಳಕ್ಕಾಗಲ್ಲ. ವಾಸ್ತವವಾಗಿ ತಿಳ್ಕೊಂಡ್ರೆ ಇಲ್ಲಿ ಜೀವನ ಮಾಡೋರು ಮಾತ್ರ ಈ ತರ ನಮ್ಗೆ ಗೊತ್ತಾಗದ. ನಮ್ಗೆ ಇಲ್ಲಿ ಆಟೋ, ಹಣ್ಣುಕಾಯಿ, ಪೂಜೆ ಸಾಮಾನು, ಚಪ್ಪಲಿ ಕಾಯಿ ತಂದು ಹಿಡಿದು ಪ್ರತಿಯೊಬ್ಬರು ದೇವಸ್ಥಾನ ನಂಬ್ಕೊಂಡು ಜೀವನ ಮಾಡ್ತಾರೆ. ಈಗ ತಿರುಪತಿ ಏನು ದೇವಸ್ಥಾನ ತಾನೆ, ಎಷ್ಟು ಜನ ಕೊಟ್ಟೆ ತುಂಬ್ತಾ ಇದ್ದು ಅಲ್ಲಿ? ಮಂತ್ರಾಲಯ ದೇವಸ್ಥಾನ ಅಲ್ವಾ, ಎಷ್ಟು ಜನ ತುಂಬ್ತಾ ಇದ್ದು? ಧರ್ಮಸ್ಥಳದಲ್ಲಿ ಎಷ್ಟು ಜನ ಕಳೆದ್ರು? ದೇವಸ್ಥಾನದಲ್ಲಿ ಹೊಟ್ಟೆ ತುಂಬಿಕ್ಕಿಲ್ಲ, ತುಂಬುತ್ತದೆ ಹೊಟ್ಟೆ. ಅದು ಉಪಯೋಗಿಸ್ಕೊಳ್ಳೋರು ಮಾತ್ರ ತುಂಬುತ್ತದೆ. ರೋಡೇನು ಡೆವಲಪ್ಮೆಂಟ್ ಆಗಿರಲಿಲ್ಲ, ಅದು ದೇವಸ್ಥಾನ ಓಪನ್ ಅಂದ್ರೆ ಡೆವಲಪ್ಮೆಂಟ್ ಆಗೈತೆ. ದೇವಸ್ಥಾನ ಇಲ್ಲ ಅಂದ್ರೆ ನಾವೆಲ್ಲ ಮಾಮೂಲಿ ಬೇರೆ ಜೀವನಕ್ಕೆ ಮಾಡಬೇಕಾಯ್ತು. ನಾವು 25 ವರ್ಷದಿಂದ ನಾವು ಕಾಲ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ಬಹಳಷ್ಟು ಜನ ಹೇಳೋದನ್ನ ಕೇಳಿದೀವಿ, ದೇವಸ್ಥಾನದಿಂದ ಹೊಟ್ಟೆ ತುಂಬಲ್ಲ ಅಂತ ಹೇಳಿದ್ದಾರೆ. ದೇವಸ್ಥಾನದಿಂದ ಹೊಟ್ಟೆ ತುಂಬತ್ತಾ ಅಂತ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ದೇವಸ್ಥಾನಗಳ ಬಗ್ಗೆ. ಸೊ ನಾವು ಇಲ್ಲಿನ ಸ್ಥಳೀಕರನ್ನ ಕೇಳ್ತಾ ಇದೀವಿ, ದೇವಸ್ಥಾನದಿಂದ ನಿಮ್ ಹೊಟ್ಟೆ ತುಂಬುತ್ತಾ ಇದೆಯಾ ಅಂತ ಕೇಳ್ತಾ ಇದೀವಿ. ನೋಡೋಣ ಬನ್ನಿ ಏನ್ ಹೇಳ್ತಾರೆ ಜನ. ದೇವಸ್ಥಾನ ಆಗೋದ್ರಿಂದ ಹೊಟ್ಟೆ ತುಂಬುತ್ತಾ? ದೇವಸ್ಥಾನ ನಮ್ಮ ಜೀವನ ಎಲ್ಲ ನಡೀತಾ ಇದೆಯಲ್ಲ, ಎಲ್ಲ ಲೆಕ್ಕ ಕಡೆ 100 ಜನ ಕೆಲಸ ಸಿಕ್ಕಿ 100 ಜನ ಹೆಂಡತಿ ಮಕ್ಕಳು ಕಾಲ ಮಾಡ್ತಾ ಇದ್ದಾರೆ. 100 ಜನ ಇದ್ದಾರೆ. ದೇವಸ್ಥಾನದವರೆಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ತಾರೆ. ಈ ಥರ ಹಣ್ಕಾಯಿ, ಆಟೋದವರು, ಪುಳಿಯೋಗರೆ ಎಲ್ಲ ವ್ಯವಸ್ಥೆ ಇದೆ ಅಲ್ಲ, ವಸತಿ ವ್ಯವಸ್ಥೆ ಇದೆ, ಬಂಕ್ ಇದೆ, ಅಂಗಡಿ ವ್ಯಾಪಾರ ಮತ್ತೊಂದು ಒಂದು ಏನಾರು ಅಲ್ಲಿ ಯಾರನ್ನಾರ ಒಂದು ಆಟೋಮೆಟಿಕ್ ಕರ್ಕೋಗ್ಬಿಟ್ರು ಕಾಸಾಯ್ತದೆ ಅವ್ರಿಗೆ, ಅವ್ರಿಗೆ ಉಪಯೋಗ ಆಯ್ತು ಅವ್ರನ್ನವ್ರಿಗೆ. ಇಲ್ಲಿ ಹೋಗೋ ಬರೋ ಬಸ್ಸು ಕಾರ್ ನೋಡ್ಕೊಂಡೆ ನಾವು ತೃಪ್ತಿ ಪಡ್ಬೋದು. ರೋಡೆಲ್ಲ ಆಗವೆ, ರೋಡ್ ಪರವಾಗಿಲ್ಲ, ರೋಡೆಲ್ಲ ಆಗವೆ. ರೋಡ್ದೇನು ತೊಂದರೆ ಇಲ್ಲ. ದೇವಸ್ಥಾನ ಆದ್ಮೇಲೆ ಒಂಥರ ನಮಗೂ ಸಮಾಧಾನ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ದೇವಸ್ಥಾನದಿಂದ ಏನು ಹೊಟ್ಟೆ ತುಂಬುತ್ತಾ ಅಂತಾರಲ್ಲ, ಏನು? ಯಾಕೆ ಹೊಟ್ಟೆ ತುಂಬಲ್ಲ? ದೇವಸ್ಥಾನದಿಂದ ಸಾಮಾನ್ಯಗೆ ಈಗ ತಿರುಪತಿ ಏನು ದೇವಸ್ಥಾನ ತಾನೆ, ಎಷ್ಟು ಜನ ಕೊಟ್ಟೆ ತುಂಬ್ತಾ ಇದ್ದು ಅಲ್ಲಿ? ಮಂತ್ರಾಲಯ ದೇವಸ್ಥಾನ ಅಲ್ವಾ, ಎಷ್ಟು ಜನ ತುಂಬ್ತಾ ಇದ್ದು? ಮಂಜುನಾಥ ಇದು ನಂಜನಗೂಡು, ನಂಜುಂಡೇಶ್ವರ ಅದು ದೇವಸ್ಥಾನ, ಎಷ್ಟು ಜನ ಜೀವನ ಕಳೀತಾ ಇದ್ರು? ಧರ್ಮಸ್ಥಳದಲ್ಲಿ ಎಷ್ಟು ಜನ ಕಳೆದರು? ದೇವಸ್ಥಾನದಲ್ಲಿ ಹೊಟ್ಟೆ ತುಂಬಿಕ್ಕಿಲ್ಲ, ತುಂಬುತ್ತದೆ ಹೊಟ್ಟೆ. ಅದು ಉಪಯೋಗಿಸ್ಕೊಳ್ಳೋರು ಮಾತ್ರ ತುಂಬುತ್ತದೆ, ಎಲ್ಲರಿಗೂ ತುಂಬಲ್ಲ ಅಲ್ಲಿ ಹೊಟ್ಟೆ. ಈಗ ನಾನು ಯಾತ್ಗೂ ಹೋಗ್ಲಿಲ್ಲ ಅಂದ್ರೆ ನನಗೇನು ಹೊಟ್ಟೆ ತುಂಬೋದು? ಏನಾರು ಅಲ್ಲಿ ಒಂದು ಯಾವಾರು ಒಂದು ಕಸ ಗುಡಿಸೋದು, ಅಲ್ಲಿ ಒಂದು ಏನಾರು ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ. ಏನು ಮಾಡಿದ್ರೆ ನನ್ನ ಪಡೆಗೆ ನಮ್ಮೂರಲ್ಲಿ ಇದ್ರೆ ಏನೂ ತುಂಬಲ್ಲ ಅದು. ಈಗ ಅಲ್ಲಿ ದೇವಸ್ಥಾನ ಅದೇ, ಅಲ್ಲಿ ಆ ದೇವಸ್ಥಾನ ತಕ್ಕೋಗಿ ನಾನು ಒಂದು ಹಣ್ಣು ಸೊಪ್ಪು ಏನೋ ಮಾರ್ಕೊಂಡು ಜೀವನ ಕಳೆದ್ರೆ ಒಂದು ಕಾರ್ ಬರ್ತದೆ, ಆ ಕಾರ್ ಬೇಕಾದ್ರೆ ತೊಳ್ಕೊಂಡು ಕಾಲ ಕಳೆದು ಹೊಟ್ಟೆ ತುಂಬುತ್ತದೆ. ನನ್ನ ಕೈಲಿ ದುಡ್ಡಿಲ್ಲ, ಬಂಡವಾಳ ಇಲ್ಲ ಅಲ್ವಾ, ಒಂದು ಕಾರ್ ತೊಳಿ ಹೊಟ್ಟೆ ತುಂಬುತ್ತೆ. ಒಂದು 50-100 ಕೊಡ್ತಾರೆ, ಜೀವನ ಆಯ್ತದೆ. ದೇವಸ್ಥಾನದಿಂದ ಏನು ತೊಂದರೆ ಆಗಲ್ಲ, ಯಾರು ಆಯ್ಕಿಲ್ಲ ಅಂದರು. ದೇವಸ್ಥಾನದಿಂದ ಯಾವ್ರಿಗೂ ತೊಂದರೆ ಇಲ್ಲ. ಭಗವಂತ ಅವನ ಆಶೀರ್ವಾದ ಕೊಟ್ಟು ಎಲ್ಲ ಜನಗಳ್ನು ಬದುಕ್ಬೋದು. ಆರೋಗ್ಯ ಐಸ ಕೊಡ್ತಾನೆ. ಭಗವಂತ ಇಲ್ಲ ಅಂದ್ರೆ ನಾವಿರಿಕಿಲ್ಲ, ಭಗವಂತ ಬೇಕೇ ಬೇಕು. ಸುಮ್ಮನೆ ಯಾರೂ ಉತ್ಪತ್ತಿ ಆಗಲ್ಲ. ನಮ್ಮದು ಪ್ರಯತ್ನ, ಸೃಷ್ಟಿಯೆಲ್ಲ ಅವಂದಿಯ, ಭಗವಂತಂದಿಯ. ಅವನೇ ಕೊಡಬೇಕು, ನಾವು ಬರೀ ಪ್ರಯತ್ನ ಮಾಡೋದು. ಏನೋ ಭಗವಂತ ಕೊಟ್ಟಷ್ಟು ಮಾಡ್ತಾವೆ ಸರ್, ಇಲ್ಲ ಅಂತ ಹೇಳಿ. 100 ರೂಪಾಯಿ ಆಗತ್ತೆ, 200 ರೂಪಾಯಿ ಆಗ್ತದೆ ಸರ್, ಇಲ್ಲ ಅಂತ ಹೇಳಿಕಿಲ್ಲ. ಜಾಸ್ತಿ ಅಂದರೆ ಏನೋ ಒಂದು 3,000 ಮಾಡಿರ್ಬೋದು ಸರ್, ಅಷ್ಟೇ, ಹೈಯೆಸ್ಟ್.